Hello aspirants, welcome back to Mains Answer Writing Program being conducted by Team India for IAS. As a part of this initiative, we have started daily answer writing practice session. ಈ ವಿಡಿಯೋದಲ್ಲಿ ನಾವು ಡೇ 35 ಕ್ವೆಶ್ಚನ್ ಅಂಡ್ ಆನ್ಸರ್ ಅಪ್ರೋಚ್ ಏನಿದೆ ಅಂತ ಡಿಸ್ಕಸ್ ಮಾಡೋಣ. ಸೊ ಕ್ವೆಶ್ಚನ್ ಬಂದು ಈ ರೀತಿಯಾಗಿದೆ. ಡಿಸ್ಕಸ್ ದ ಡಿಫರೆಂಟ್ ಟೈಪ್ಸ್ ಆಫ್ ರೈನ್ಫಾಲ್ ಬೇಸ್ಡ್ ಆನ್ ಕಾಸೇಟಿವ್ ಫ್ಯಾಕ್ಟರ್ಸ್ and analyze their spatial distribution and significance in influencing the regional climates and agricultural patterns. So this question is for 10 marks and the word limit is 150 words. So ಬೇರೆ ಬೇರೆ ರೀತಿಯಾದ ರೈನ್ಫಾಲ್ಸ್ ಏನಿದೆ, ಸೊ ಅದ್ರ ಕಾಸೇಟಿವ್ ಫ್ಯಾಕ್ಟರ್ಸ್ ಏನು ಅಂತ ಕೇಳಿದ್ದಾರೆ, ಮತ್ತು ಅದ್ರ ಸ್ಪ್ಯಾಷಿಯಲ್ ಡಿಸ್ಟ್ರಿಬ್ಯೂಷನ್ ಬರಲಿಕ್ಕೆ ಕೇಳಿದ್ದಾರೆ. ಸೊ ಇದು ಯಾವ ರೀತಿ ಸಿಗ್ನಿಫಿಕೆನ್ಸ್ ಮಾಡುತ್ತೆ, ಇದರ ಸಿಗ್ನಿಫಿಕೆನ್ಸ್ ಏನು ವಿತ್ ರೆಸ್ಪೆಕ್ಟ್ ಟು ರೀಜನಲ್ ಕ್ಲೈಮೇಟ್ಸ್ ಮತ್ತು ಅಗ್ರಿಕಲ್ಚರ್ ಪ್ಯಾಟರ್ನ್. ಸೊ ಅದಕ್ಕೆ ನಾವು ಆನ್ಸರ್ ಬರೀಬೇಕಾಗತ್ತೆ. ಸೊ ಈ ಕ್ವಶನ್ ಬಂದು 10 ಮಾರ್ಕ್ಸ್ಗೆ, ವರ್ಡ್ ಲಿಮಿಟ್ ಬಂದು 150 ವರ್ಡ್ಸ್ ಇದೆ. ಸೊ ಕಮಿಂಗ್ ಟು ದ ಆನ್ಸರ್ ಅಪ್ರೋಚ್, ಇಂಟ್ರೊಡಕ್ಷನ್ ಅಲ್ಲಿ ರೈನ್ಫಾಲ್ ಯಾವ ರೀತಿ ಇದೆ, ಸೊ ಅದರ ಕಾಸೇಟಿವ್ ಮೆಕ್ಯಾನಿಸಮ್ಸ್ ಏನು, ಅದರಲ್ಲಿ ಪ್ರೈಮರಿ ಟೈಪ್ಸ್ ಯಾವುದಿದೆ, ಕನ್ವೆಕ್ಷನಲ್ ರೈನ್ಫಾಲ್ ಇದೆ, ಓರೋಗ್ರಾಫಿಕ್ ಇದೆ, ಸೈಕ್ಲೋನಿಕ್ ಆರ್ ಫ್ರಂಟಲ್ ರೈನ್ಫಾಲ್ ಇದೆ ಅಂತ ನಾವು ಮೆನ್ಷನ್ ಮಾಡಬೇಕು. ಸೊ ಇದನ್ನ ಮೆನ್ಷನ್ ಮಾಡಿದ್ಮೇಲೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಫಸ್ಟ್ ಒಂದು ಬಂದು ಕನ್ವೆಕ್ಷನಲ್ ರೈನ್ಫಾಲ್. ಕನ್ವೆಕ್ಷನಲ್ ರೈನ್ಫಾಲ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ? ಸೊ ಇಟ್ ಈಸ್ ಫಾರ್ಮ್ ಬಿಕಾಸ್ ಆಫ್ ದಿ ಇಂಟೆನ್ಸ್ ಸೋಲಾರ್ ಹೀಟಿಂಗ್ ಆಫ್ ದ ಅರ್ತ್ ಸರ್ಫೇಸ್. ದಿಸ್ ಲೆಡ್ಸ್ ಟು ರ್ಯಾಪಿಡ್ ರೈಸಿಂಗ್ ಆಫ್ ದ ಮಾಯಿಶ್ಚರ್. ಈ ಮಾಯಿಶ್ಚರ್ ರ್ಯಾಪಿಡ್ ರೈಸ್ ಆಗಿ ಏನಾಗುತ್ತೆ, ಕಂಡೆನ್ಸೇಷನ್ ಆಗುತ್ತೆ, ಅದಾದಮೇಲೆ ಪ್ರೆಸಿಪಿಟೇಷನ್ ರೈನ್ಫಾಲ್ ಆಗುತ್ತೆ. ಸೊ ಇದರ ಸ್ಪ್ಯಾಷಿಯಲ್ ಡಿಸ್ಟ್ರಿಬ್ಯೂಷನ್ ನಾವು ನೋಡೋದಾದ್ರೆ, ದಟ್ ಇಸ್ ಜಿಯೋಗ್ರಫಿಕ್ ಡಿಸ್ಟ್ರಿಬ್ಯೂಷನ್. ಸೊ ಇಟ್ ಈಸ್ ಪ್ರಿಡಾಮಿನೆಂಟ್ಲಿ ಇನ್ ಇಕ್ವೇಟರಲ್ ರೀಜನ್ಸ್. ಸೊ ಇಕ್ವೇಟರಲ್ ರೀಜನ್ ಪ್ರತಿದಿನ ಮಳೆ ಆಗ್ತಿರುತ್ತೆ. ಸೊ ಇಟ್ ಈಸ್ ಅ ಕನ್ವೆಕ್ಷನಲ್ ರೈನ್ಫಾಲ್. ಎಕ್ಸಾಂಪಲ್ ಹೇಳೋದಾದ್ರೆ, ಅಮೆಜಾನ್ ಬೇಸಿನ್ ಇದೆ, ಕಾಂಗೋ ಬೇಸಿನ್ ಇದೆ, ಸೌತ್ ಈಸ್ಟ್ ಏಷ್ಯಾ ಇದು ಏನು ಇಂಡೋನೇಷ್ಯಾ, ಮಲೇಷಿಯಾ ಇದೆ, ಆ ರೀಜನ್ಸ್. ಇನ್ನು ಇದರ ಸಿಗ್ನಿಫಿಕೆನ್ಸ್ ನೋಡೋದಾದ್ರೆ, ಇಟ್ ಪ್ರೊವೈಡ್ಸ್ ಡೈಲಿ ರೈನ್ಫಾಲ್ ಇನ್ ಟ್ರಾಪಿಕಲ್ ರೀಜನ್, ಎಸ್ಪೆಷಲಿ ದ ಟ್ರಾಪಿಕಲ್ ರೈನ್ಫಾಲ್ಸ್ ಆರ್ ಮೇನ್ಲಿ ಬಿಕಾಸ್ ಆಫ್ ದಿ ಇಕ್ವೇಟರಲ್ what is this convectional rainfall. Then it aids in intensive agriculture, particularly wet paddy cultivation in Southeast Asian nations. So coming to the second type, orographic or relief rainfall anta karitivi. Relief or orographic rainfall antandre, it is mainly because of the topography. So this rainfall, it occurs when the moist air rises and it is forced to ascend mainly because of the mountain barriers. ಸೊ ಇದು ಈ ಥರ ಮಾಯಿಶ್ಚರ್ ಬರ್ತಾ ಇರಬೇಕಾದ್ರೆ ಇಲ್ಲೊಂದು ಮೌಂಟೇನ್ ಇರುತ್ತೆ. ಸೊ ಆ ಮೌಂಟೇನ್ ಏನು ಮಾಡುತ್ತೆ, ಈ ಮಾಯಿಶ್ಚರ್ನ ಅಬ್ಸ್ಟ್ರಕ್ಟ್ ಮಾಡುತ್ತೆ, ಆ್ಯಂಡ್ ಈ ಮಾಯಿಶ್ಚರ್ ಏನಾಗುತ್ತೆ, ಫೋರ್ಸ್ಫುಲಿ ಇಟ್ ಈಸ್ ರೈಸಸ್ ಟಿಲ್ ದ ಹೈಯರ್ ಎಲಿವೇಶನ್ಸ್. ಸೊ ಈ ರೈಸ್ ಆಗೋ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಕಂಡೆನ್ಸೇಷನ್ ಆಗಿ ಮೋಡ್ ಆಗುತ್ತೆ, ಕ್ಲೌಡ್ಸ್ ಫಾರ್ಮೇಷನ್ ಆಗುತ್ತೆ. ಈ ಕ್ಲೌಡ್ಸ್ ಏನು ಮಾಡುತ್ತೆ ಅಂತಂದರೆ ಪ್ರೆಸಿಪಿಟೇಷನ್ ಅಂದರೆ ಮಳೆನ ಕ್ರಿಯೇಟ್ ಮಾಡುತ್ತೆ. ಈ ರೀತಿ ಆಗ್ತಕ್ಕಂಥ ಮಳೆನ ನಾವೇನಂತ ಕರಿತೀವಿ, ಓರೋಗ್ರಾಫಿಕ್ ರೈನ್ಫಾಲ್ ಅಂತ ಕರಿತೀವಿ. ಸೊ ಇದರ ಸ್ಪ್ಯಾಷಿಯಲ್ ಡಿಸ್ಟ್ರಿಬ್ಯೂಷನ್ ನಾವು ನೋಡೋದಾದ್ರೆ, ಇಟ್ ಈಸ್ ಕಾಮನ್ ಅಲಾಂಗ್ ವಿಂಡ್ವರ್ಡ್ ಸ್ಲೋಪ್ಸ್ ಆಫ್ ದ ಮೌಂಟೇನ್ಸ್. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ. ಸೊ ಈ ವೆಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಸೈಡ್ ಏನಿದೆ, ವೆಸ್ಟರ್ನ್ ಘಾಟ್ಸ್ನ ಪಶ್ಚಿಮ ಭಾಗದಲ್ಲಿ ಏನಾಗುತ್ತೆ, ಓರೋಗ್ರಾಫಿಕ್ ರೈನ್ಫಾಲ್ ಆಗುತ್ತೆ. ಸೊ ಅದೇ ರೀತಿ ಆಂಡೀಸ್ ಮೌಂಟೇನ್ ರೀಜನ್ ಆಗುತ್ತೆ, ಮತ್ತು ರಾಕೀಸ್ ಮೌಂಟೇನ್ ರೀಜನಲ್ಲೂ ಕೂಡ ಆಗುತ್ತೆ. ಸೊ ಇದರ ರೇನ್ ಶ್ಯಾಡೋ ರೀಜನ್ ಅಂದರೆ ಇದರ ಪೂರ್ವ ಭಾಗದಲ್ಲಿ, ವೆಸ್ಟರ್ನ್ ಘಾಟ್ಸ್ನ ಪೂರ್ವ ಭಾಗದಲ್ಲಿ, ಸೊ ಅದನ್ನು ನಾವೇನಂತ ಕರಿತೀವಿ, ರೇನ್ ಶ್ಯಾಡೋ ರೀಜನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಲೀವರ್ಡ್ ಸೈಡ್ ಆ್ಯಂಡ್ ಇಟ್ ಈಸ್ ರಿಸೀವ್ಸ್ ವೆರಿ ಸ್ಕ್ಯಾಂಟಿ ರೈನ್ಫಾಲ್, ತುಂಬ ಮಳೆ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ಬಿಕಾಸ್ ಆಫ್ ದಿ ರೇನ್ ಶ್ಯಾಡೋ ರೀಜನ್. ಸೊ ಕಮಿಂಗ್ ಟು ಇಟ್ಸ್ ಸಿಗ್ನಿಫಿಕೆನ್ಸ್, ಇಟ್ ಈಸ್ ಕ್ರೂಷಿಯಲ್ ಫಾರ್ ರಿವರ್ ಸಿಸ್ಟಮ್ಸ್ ಆ್ಯಂಡ್ ಫಾರೆಸ್ಟ್ ಎಕೋಸಿಸ್ಟಮ್ಸ್ ಆನ್ ದ ವಿಂಡ್ವರ್ಡ್ ಸೈಡ್ಸ್. ಸೊ ಇವಾಗೇನು ವೆಸ್ಟರ್ನ್ ಘಾಟ್ಸ್ ಇದೆ, ಪೂರ್ತಿ ವೆಸ್ಟರ್ನ್ ಘಾಟ್ಸಲ್ಲಿ ಈ ಎವರ್ಗ್ರೀನ್ ಫಾರೆಸ್ಟ್ ಏನಿದೆ, ಮಾಯಿಸ್ಟ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ಏನಿದೆ, ದಟ್ ಈಸ್ ಸಸ್ಟೈನಿಂಗ್ ಮೇನ್ಲಿ ಬಿಕಾಸ್ ಆಫ್ ಓರೋಗ್ರಾಫಿಕ್ ರೈನ್ಫಾಲ್. ಸೊ ಈ ರೇನ್ ಶ್ಯಾಡೋ ರೀಜನ್, ಡೆಕ್ಕನ್ ಪ್ಲಾಟು ಏನು ರೇನ್ ಶ್ಯಾಡೋ ರೀಜನ್ ಇದೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ನಾರ್ದರ್ನ್ ಕರ್ನಾಟಕ ಏನಿದೆ, ನಾರ್ದರ್ನ್ ಕರ್ನಾಟಕ ಇಟ್ ಫ್ರೀಕ್ವೆಂಟ್ಲಿ ಫೇಸಸ್ ಡ್ರಾಟ್ ಮೇನ್ಲಿ ಬಿಕಾಸ್ ಇಟ್ ಈಸ್ ಅಟ್ ದ ರೇನ್ ಶ್ಯಾಡೋ ಆಫ್ ದಿ ವೆಸ್ಟರ್ನ್ ಘಾಟ್ಸ್. ಸೊ ಅಲ್ಲಿ ಏನಾಗುತ್ತೆ, ಮಳೆ ತುಂಬ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್. ಇನ್ನು ಥರ್ಡ್ ಟೈಪ್ ಆಫ್ ರೈನ್ಫಾಲ್ ನೋಡೋದಾದ್ರೆ, ಸೈಕ್ಲೋನಿಕ್ ರೈನ್ಫಾಲ್ ಅಂತ ಇದೆ. ಸೊ ಇದನ್ನ ಫ್ರಂಟಲ್ ರೈನ್ಫಾಲ್ ಅಂತ ನಾವು ಕರಿತೀವಿ. ಸೊ ಇದು ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂದರೆ, ಮಿಡ್ ಲ್ಯಾಟಿಟ್ಯೂಡಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಎರಡು ಏರ್ ಮಾಸು, ವಾರ್ಮ್ ಏರ್ ಮಾಸು ಮತ್ತು ಕೋಲ್ಡ್ ಏರ್ ಮಾಸ್ ಏನಿರುತ್ತೆ, ಒಂದಕ್ಕೊಂದು ಮೀಟ್ ಆಗ್ತವೆ. ಮೀಟ್ ಆದಮೇಲೆ ಒಂದು ಫ್ರಂಟ್ ಕ್ರಿಯೇಟ್ ಆಗುತ್ತೆ. ಈ ಫ್ರಂಟ್ ಕ್ರಿಯೇಟ್ ಆದಮೇಲೆ ಅಗ್ರೆಸರ್ ಏರ್ ಮಾಸ್, ಯಾವ ಏರ್ ಮಾಸು ತುಂಬ ಫಾಸ್ಟಾಗಿ ಮೂವ್ ಆಗ್ತಿರುತ್ತೆ, ಸೊ ಅದರ ಬೇಸಿಸ್ ಮೇಲೆ ಕೋಲ್ಡ್ ಫ್ರಂಟ್, ವಾರ್ಮ್ ಫ್ರಂಟ್, ಸ್ಟೇಷನರಿ ಫ್ರಂಟ್ ಆ್ಯಂಡ್ ಆಕ್ಲೂಡೆಡ್ ಫ್ರಂಟ್ ಅಂತ ಫಾರ್ಮೇಷನ್ ಆಗುತ್ತೆ. ಸೊ ಈ ಫ್ರಂಟ್ ಫಾರ್ಮೇಷನ್ ಆದಮೇಲೆ ಅದಾದ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಸೈಕ್ಲೋನ್ ಫಾರ್ಮೇಷನ್ ಆಗುತ್ತೆ. ಆ ಸೈಕ್ಲೋನ್ ಆದಮೇಲೆ ಮಳೆ ಆಗುತ್ತೆ. ಸೊ ಆ ಮಳೆನ ನಾವೇನಂತ ಕರಿತೀವಿ, ಸೈಕ್ಲೋನಿಕ್ ರೈನ್ಫಾಲ್ ಆರ್ ಫ್ರಂಟಲ್ ರೈನ್ಫಾಲ್ ಅಂತ ಕರಿತೀವಿ. ಸೊ ಇದರ ಸ್ಪ್ಯಾಷಿಯಲ್ ಡಿಸ್ಟ್ರಿಬ್ಯೂಷನ್ ನಾವು ನೋಡೋದಾದ್ರೆ, ಇಟ್ ಈಸ್ ಕಾಮನ್ ಇನ್ ಟೆಂಪ್ರೇಟ್ ರೀಜನ್ಸ್. ಟೆಂಪ್ರೇಟ್ ರೀಜನ್ ಅಂತಂತಂದರೆ
30° north to 60° north and south. ಈ ರೀಜನಲ್ಲಿ ಎಸ್ಪೆಷಲಿ ಯುರೋಪ್, ನಾರ್ತ್ ಅಮೇರಿಕಾ. ಸೊ ಇನ್ನು ಟ್ರಾಪಿಕಲ್ ಸೈಕ್ಲೋನ್ ಝೋನ್ ಅಂತ ಬರುತ್ತೆ. ಟ್ರಾಪಿಕಲ್ ಸೈಕ್ಲೋನ್ ಎಲ್ಲಿ ಆಗುತ್ತೆ ಅಂತಂದ್ರೆ ಬೇ ಆಫ್ ಬೆಂಗಾಲ್ ಮತ್ತು ಕೆರಿಬಿಯನ್ ಸೀಲಿ. ಸೊ ಟ್ರಾಪಿಕಲ್ ಸೈಕ್ಲೋನ್ ಫಾರ್ಮೇಷನ್ ಆಗೋದು ಎಂಟೈರ್ಲಿ ಡಿಫರೆಂಟ್ ಮೆಕ್ಯಾನಿಸಮ್. ಸೊ ಕಮಿಂಗ್ ಟು ದ ಸಿಗ್ನಿಫಿಕೆನ್ಸ್ ಆಫ್ ಸೈಕ್ಲೋನಿಕ್ ರೈನ್ಫಾಲ್, ಅದ್ರ ಸಿಗ್ನಿಫಿಕೆನ್ಸ್ ಏನು ಅಂತಂದ್ರೆ ಇಟ್ ಬ್ರಿಂಗ್ಸ್ moderate to heavy rainfall and it is vital for rabi crops in India. So ಇಂಡಿಯಾದಲ್ಲಿ ರಾಬಿ ಕ್ರಾಪ್ಸ್ ದೇ ಆರ್ ಸಸ್ಟೈನಿಂಗ್ ಮೇನ್ಲಿ ಬಿಕಾಸ್ ಆಫ್ ದಿ cyclonic rainfall, and also this cyclonic rainfall it is associated with storm surges and flooding in tropical regions. ಸೊ ಈ ರೀತಿ ಮೂರು ತರನಾದಂಥ ರೈನ್ಫಾಲ್ನ ನಾವು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಟೈಪ್ ಆಫ್ ರೈನ್ಫಾಲು ಆ್ಯಂಡ್ ಹೌ ಇಟ್ ಸಿಗ್ನಿಫಿಕೆಂಟ್ಲಿ ಅಫೆಕ್ಟ್ಸ್ ದಿ ರೀಜನಲ್ ಕ್ಲೈಮೇಟು, ಕ್ರಾಪಿಂಗ್ ಪ್ಯಾಟರ್ನು, ವಾಟರ್ ಅವೈಲಬಿಲಿಟಿ. ಸೊ ಅದರದ್ದು ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ, ಸಿಗ್ನಿಫಿಕೆನ್ಸ್ ಏನಿದೆ, ಸೊ ಯಾವ ರೀತಿ ಹೆಲ್ಪ್ ಮಾಡುತ್ತೆ ರೀಜನಲ್ ಕ್ಲೈಮೇಟ್ನ ಮಾಡ್ರೇಟ್ ಮಾಡೋದ್ರಲ್ಲಿ, ಕ್ರಾಪಿಂಗ್ ಪ್ಯಾಟರ್ನ ಡಿಸೈಡ್ ಮಾಡೋದ್ರಲ್ಲಿ, ವಾಟರ್ ಅವೈಲಬಿಲಿಟಿನ ಅಫೆಕ್ಟ್ ಮಾಡೋದ್ರಲ್ಲಿ. ಸೊ ರೈನ್ಫಾಲ್ ಇಟ್ ಹ್ಯಾಸ್ ಅ ಸಿಗ್ನಿಫಿಕೆಂಟ್ ಇನ್ಫ್ಲುಯೆನ್ಸ್ ಆನ್ ಆಲ್ ದೀಸ್ 3 ಪ್ಯಾರಾಮೀಟರ್ಸ್. ಸೊ ಅದನ್ನು ಬರೆಯೋದ್ರ ಮುಖಾಂತರ, ಸಿಗ್ನಿಫಿಕೆನ್ಸ್ನ ನಾವು ಬರೆಯೋದ್ರ ಮುಖಾಂತರ ನಾವೇನು ಮಾಡಬೇಕು, ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು. ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ಡ್ ಡೇ 35 question and answer approach. The topic for day 36 is essay. Thank you for watching. See you in the next video. Till then, happy answer writing.